ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ತರ್ಸ್ಡೇ, ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 7:30. ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಗುರುವಾರ ರಾಯರ ಪೂಜೆ ಮಾಡಬೇಕು. ಹಾಗೆ ಇವತ್ತು ನನ್ನ ಮಗಳು ಟ್ರಿಪ್ಪಿಗೆ ಹೋಗ್ತಿದ್ದಾಳೆ. ಸಂಜೆ ಹೋಗಬೇಕು. ಆದರೂ ಸ್ಕೂಲ್ ಇದೆ, ಇವತ್ತು ರೆಗ್ಯುಲರ್ ಸ್ಕೂಲ್ ಇದೆ. ಸಂಜೆ ಟ್ರಿಪ್ಪಿಗೆ ಹೋಗಬೇಕು. ಅದಕ್ಕೆ ಇವತ್ತು ಪ್ರಿಪ್ರೇಷನ್ನು ನಡೀತಾ ಇದೆ. ಇವತ್ತು ಗುರುವಾರ ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಟಿಫನ್ಗೆ ಅಂತೇಳಿ ಇವತ್ತು ಪಲಾವ್ ಮಾಡಿದೆ. ಆ ರೆಸಿಪಿನೂ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು. ಹಾಗೆ ಇವತ್ತು ಹೊಲ ಕುಯ್ತಾರೆ ನಮ್ಮ ಚಿಕ್ಕತೆಯರು. ಅದನ್ನು ಪಲಾವ್ಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, 2 ಟೊಮೊಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಈಗ ಅವರೆಕಾಳು ಅಂದರೆ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಟಿಫನ್ಗೆಲ್ಲ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಅವರೆಕಾಳು ಹಾಕ್ಕೊಂಡಿದ್ದೀನಿ ಪಲಾವ್ಗೆ ವೆಜಿಟೇಬಲ್ ಜೊತೆ. ಹಾಗೆ ಇಲ್ಲಿ ಪೇಸ್ಟ್ಗೆ ಅಂತೇಳಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ಪುದೀನ ಅವೆರಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಸೋಂಪು, 1 ಏಲಕ್ಕಿ. ಇಷ್ಟೇ. ಚಕ್ಕೆ ಲವಂಗ ಇದೆಲ್ಲ ಹಾಕೋಬೋದು. ನಾನು ಮಸಾಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿಲ್ಲ. ಅಷ್ಟನ್ನು ಪೇಸ್ಟ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡು, ಈಗ ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ತುಪ್ಪ, ಹಾಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಹಾಕಾದಾದ್ಮೇಲೆ ಅದಕ್ಕೆ ಪಲಾವ್ ಐಟಮ್ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿ, ಹಾಗೆ ಸೋಂಪು, ಸ್ಟಾರು, ಕಲ್ಲು ಇದನ್ನೆಲ್ಲ ಹಾಕ್ಕೊಂಡು, ಈಗ 1 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು, ಈಗ ಇಲ್ಲಿ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು, ಈಗ ನಾನು ರುಬ್ಕೊಂಡಿದ್ನಲ್ಲ ಗ್ರೀನ್ ಕಲರ್ ಪೇಸ್ಟ್, ಅದನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಎಣ್ಣೆ ಎಲ್ಲ ತೇಲಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲಾವ್ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ತರಕಾರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ತರಕಾರಿ ಹಾಕ್ಕೊಂಡಿದ್ದು, ಮಿಕ್ಸ್ ವೆಜಿಟೇಬಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ, ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾಯಿದ್ದೀನಿ. ಆಗಲೇ ಚಕ್ಕೆ ಲವಂಗ ಏನು ಹಾಕ್ಲಿವಲ್ಲ, ಇದಕ್ಕೋಸ್ಕರನೇ. ಈಗ ಒಂದು 4ರಿಂದ 5 ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ಅಂಥೇಳಿ ಮೊಸರು ಹಾಕ್ಕೊಳೋದು. ಬೇಕಾದ್ರೆ ನಿಂಬೆಹಣ್ಣು ಹಾಕ್ಕೊಬೋದು ಲಾಸ್ಟಲ್ಲಿ. ನಾನು ನಿಂಬೆಹಣ್ಣೇನು ಹಾಕ್ಕೊಂಡಿಲ್ಲ. ಈಗ ಮೊಸರು ಹಾಕಿ 1-2 ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಅಕ್ಕಿ ಹಾಕಿ 4 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಕಸ್ತೂರಿ ಮೇಥಿ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ವೆಜಿಟೇಬಲ್ ಪಲಾವ್ ರೆಡಿ. ಅವರೆಕಾಳು ಹಾಕಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಹಾಗೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸ್ಟಾರ್ಟ್ ಆಯ್ತಲ್ಲ ಮತ್ತೆ ಈಗ ಏನಾಗುತ್ತಾ? ನಾವೇ ಗಾಡಿ ಸ್ಟಾರ್ಟ್ ಆಯ್ತು ಬಂದೆ ಗೈಸ್. ಹಾಗೆ ರಾಗಿ ಕುಯ್ಯೋ ಮಿಷಿನ್ ತೋರಿಸ್ತೀನಿ ರೀ, ನೋಡಿ ಅಲ್ಲಿ ಇದೆ. ಇಷ್ಟೆಲ್ಲ ಒಂದೊಂಚೂರು ಮತ್ತು ಅಲ್ಲಿ ಜಲ ಅಷ್ಟು ಕಟ್ ಮಾಡಬೇಕು. ಇವತ್ತು ನವಿಲು ತೋರಿಸ್ತೀನಿ ರೀ, ಎಷ್ಟಿದೆ ಅಂದರೆ ಸ್ಟಾರ್ಟ್ ಆಗ್ತಿಲ್ಲ ಗೈಸ್. ಒಂದೊಂದಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಒರೆಸ್ಬೇಕು. ಅರ್ಧ ಕೆಲಸ ಮಾಡಿ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೋತೀವಿ, ಆಗೋದೇ ಇಲ್ಲ ಟೈಮ್. ಈಗ ನಾನು ಗಾಡಿ ತಗೊಂಡು ಹೋಗ್ತಾರಂತೆ ಅಂಗಡಿಗೆ. ಗಾಡಿ ಗೋಡನ್ ಎಲ್ಲಿದೆ ಗೈಸ್? ನೋಡಿ ಗೈಸ್, ಎಲ್ಲಿದೆ ಗಾಡಿ ಗೋಡನ್. ಗಾಡಿ ಗೋಡನ್ ಮಾಡ್ಕೊತಾರೆ ನಮ್ಮ ಮನೇಲಿ. ಈಗ ನನ್ನ ಗಾಡಿ ತೆಗಿತಿದ್ದಾರೆ, ಡಿಯೋ ಗಾಡಿ. ಹಾಗೆ ಇದು ಟಾಕಲು ರಾಗಿ ರಾಗಿ ಕುಯ್ತಾರಲ್ಲ, ಅದನ್ನು ಹಾಕೋದಕ್ಕೆ ಅಂತೇಳಿ ನೆಲ ಒರೆಸಿ ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀವಿ. ನಮ್ಮ ರಾಯರು ಸಿಂಪಲಾಗೆ ಇವತ್ತು ಹೂವು ಕಮ್ಮಿ ಇತ್ತು, ಸಿಂಪಲಾಗೆ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ರಂಗೋಲಿನ ಈ ಥರ ಚಿಕ್ಕದಾಗಿ ಬಿಟ್ಕೊಂಡಿದ್ದೀನಿ. ಹಾಗೆ
ನಿಮಗೆ ನಮ್ಮ ಪುಟಾಣಿ ಕೃಷ್ಣನ ತೋರಿಸಿಲ್ಲಲ್ಲ ನಿಮಗೆ. ನೋಡಿ, ಇಲ್ಲೊಂದು ಬುದ್ಧ ಇಟ್ಟಿದ್ದೀನಿ, ಹಾಗೆ ಇಲ್ಲೊಂದು ಕೃಷ್ಣ, ಪುಟಾಣಿ ಕೃಷ್ಣ, ಹಾಗೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಸಕಲಾಗಿದೆ ಪಲಾವು. ನಿಮಗೂ ಪಲಾವ್ ಏನಾದರೂ ಇಷ್ಟ ಆದರೆ, ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತ. ನಾನೇನು ಅಡುಗೆಲೇನು ಎಕ್ಸ್ಪರ್ಟ್ ಅಲ್ಲ, ಆದರೂ ಹೊಸ್ದಾಗಿ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ಕೋತೀನಿ ಅಷ್ಟೇ. ಹೊಸ್ದಾಗಿ ಯಾರನ್ನ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ. ನಾನು ಈಗ ಏನಾದ್ರು ಟಿಫನ್ನು ಈ ಥರದ್ದೇನಾದ್ರು ಮಾಡಿದಾಗ ಶೇರ್ ಮಾಡ್ಕೋತೀನಿ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಥರ ಹೊಲ ಕಟ್ ಮಾಡ್ತಾರೆ. ಮೊದಲಾದರೆ ಆಳುಗಳು ಕರ್ಕೊಂಬಂದು ಒಂದು ವಾರ 15 ದಿನ ಕಣ ಮಾಡಿ, ಹೊಲ ಕುಯ್ದು ಕಣ ಮಾಡಿ, ರಾಗಿ ಎಲ್ಲ ಒಣಗಿಸಿ ಮನೆಗೆ ತರೋಷ್ಟರಲ್ಲಿ ಒಂದು 15 ದಿನ ಬೇಕಾಗಿತ್ತು. ಅದನ್ನೆಲ್ಲ ಹುಲ್ ಕಟ್ಟಿ ಎಲ್ಲ ಮೆದೆ ಹಾಕಿ ಕಣ ಮಾಡಿ, ಅವಾಗ ಎಷ್ಟು ಕೆಲಸ ಇರೋದು. ಹೀಗೆ 1 ಅವರ್ ಅಷ್ಟೇ, ಹುಲ್ಲು ಸಪ್ರೇಟು ರಾಗಿ ಸಪ್ರೇಟ್ ಮಾಡಿ ಮನೆ ಬಾಗಿಲಿಗೆ 1 ಅವರ್, 1-2 ಅವರ್ ಒಳಗಡೆ ತಂದು ಮನೆಗೆ ಬಾಗಿಲಿಗೆ ಕೊಡ್ತಾರೆ ಅಷ್ಟೇ. ಎಷ್ಟು ಈಸಿ, ಮನುಷ್ಯ ಎಷ್ಟು ಈಸಿ ಮಾಡ್ಕೊಂಡವ್ರೆ ಕೆಲಸ ಅನ್ನೋದ್ರಲ್ಲಿ ಎಲ್ಲರಡೆ ಗೊತ್ತಾಗುತ್ತೆ. ಬಂದೆ ಬಂದೆ ಬಂದೆ. ಆಯ್ತಮ್ಮ. ಈಗ ಟೈಮ್ ಆಯಿತು, ಹೊರಡೋ ಟೈಮು. ಮಗಳು ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಬೇಕು. ಏನು ರೆಡಿಯಾ? ಅವಳು ಸಿಂಪಲಾಗೆ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡವಳೆ ಅಷ್ಟೇ. ನಾನೀಗ ನೋಡಿ ಗೈಸ್, ಹೇರ್ ಕಟ್ ಮಾಡಿಸ್ದೆ. ನಮ್ಮ ಅಮ್ಮ ನೋಡಬೇಕು ನಾನು ಹೇರ್ ಕಟ್ ಮಾಡಿಸಿರೋದ. ಆಯ್ತಾನೆ ಇಷ್ಟುದ್ದ ಇದ್ದು ಕೂದಲು ಇಲ್ಲಿಗೈತೆ. ಬಯಸ್ಕೊಳ್ಳೋದಂತೂ ಗ್ಯಾರಂಟಿ. ಈಗ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರು ಬಂದಮೇಲೆ ರೆಡಿಯಾಗಿ ಹೊರಡಬೇಕು. 7:15 8 ಗಂಟೆ ಒಳಗಡೆ ಕರ್ಕೊಬರೋದಕ್ಕೆ ಹೇಳಿದ್ದಾರೆ. ಈಗ ಮುದ್ದೆ ಮಾಡಿ ಅಪ್ಪನಿಗೆ ಇಟ್ಬಿಟ್ಟು ಹೋಗೋದು. ನೋಡೋಣ, ಅವ್ರು ಇನ್ನೂ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಸ್ಸು ಹೊರಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮುದ್ದೆ ಮಾಡಿಬಿಟ್ಟು ಹೊರಡೋಣ. ನಮ್ಮ ಮನೆಯವ್ರು ಬಂದರು. ಈಗ ಹೊರಡೋದೆ ಅಷ್ಟೇ ಗೈಸ್. ಅಲ್ಲಿ ಹೋಗ್ತಾ ಸ್ಕೂಲ್ ಹತ್ರ ಹೋಗ್ತಾ ಸಿಕ್ತಿ. ಹಾಗೆ ಲಗೇಜ್ ಪ್ಯಾಕಿಂಗ್ ಆಗಿದೆ, ಮೊದಲದು ಲಗೇಜ್ ಪ್ಯಾಕಿಂಗು ಇಷ್ಟು ತೊಗೊಂಡಿದ್ದಾರೆ. ನನ್ನ ಮಗನೂ ರೆಡಿ ಆಗಿದ್ದಾನೆ, ಅರೆ ಕಳಿಸ್ಕೊಡೋದಕ್ಕೆ. ನಿಶ್ಚಿತ ಬ್ಲಾಗ್ 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 ಏಯ್ ಬ್ಲಾಗಲ್ಲಿ ಮಾತಾಡ್ರೋ. ಗೈಸ್ ನೋಡಿ ಗೈಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ತನುಶ್ರೀ V07 ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡಿ. ಧನು ನಿಂದು ನಿಮ್ಮ ಮಗಳು ಟ್ರಿಪ್ ಹೋಯ್ತಾಳಲ್ಲ, ಬೇಜಾರಾಯ್ತಾಯ್ತಾ? ಏನಕ್ಕೆ ಬೇಜಾರಾದ್ರೆ? ಖುಷಿ ಆಯ್ತಾಯ್ತಾ? ಹೋಗ್ಬಿಡ್ಲಿ ಬಿಡು, ನಾವಾರು ಕರ್ಕೊಂಡು ಹೋಗಲ್ಲ, ಸ್ಕೂಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಹೌದು ಗೈಸ್, ಮಕ್ಳನ್ನ ಹೋಗೋದು ಬೇಡ ಅಂತೀವಿ, ಆದರೆ ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಸುಮಾರು ರೀಸನಿಂದ. ಹಿಂಗೆ ಮಕ್ಕಳನ್ನ ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋದಾಗನ ಕಳಿಸ್ಬೇಕು ಗೈಸ್. ಬ್ಯಾಗಲ್ಲಿ ಓ ಅವಳು ನೋಡು, ಅವಳು ತೋಳು.
ಯಾಕಳು ಹೇಳ್ತಾಳೆ ಅಯ್ಯೋ ದೇವ ಹಾಂ ಬಾಯ್ ಅಲ್ಲಿ ಈಚೆ ಅಲ್ಲಿ ಅಲ್ಲಿ ಮನ್ವಿ ನಾವು ಹೊರಡ್ತಾ ಇದೀವಿ ಡೈರೆಕ್ಟ್ ಮುರುಡೇಶ್ವರ ಹೋಗ್ತಾ ಇದೀವಿ. ಅಲ್ಲೇ ಆಲ್ಟೋ ನೈಟು ನನ್ನ ಕಳ್ಸಕ್ ಬಂದಿದ್ದಾರೆ ನೋಡಿ. ಹೋದ ಅಲ್ಲಿಗೆ ಹುಡುಗರಿಗೆ ಬಾಯ್ ಮಾಡಕ್ಕೋಲ್ಲ, ಹುಡುಗರಿಗೆ ಬಾಯ್ ಮಾಡಕ್ ಕಾಣೋದಿಲ್ಲ ಇನ್ನ ಗಾಡಿಗೆ ಸ್ಟಾರ್ಟ್ ಆಗಲ್ಲ ಕಿರಿಸ್ತಾವ್ರಿ ಇವರು. ಪಾನಿಪುರಿ ತಿನ್ನಕ್ ಬಂದಿದ್ದೀವಿ ಗೈಸ್. ಮಗಳನ್ನ ಟ್ರಿಪ್ ಕಳಿಸ್ಬಿಟ್ಟು. ಹಾಯ್ ಗೈಸ್, ಈಗ ಬಂದ್ವಿ ಮನೆಗೆ. ಮಗಳನ್ನ ಬಸ್ ಹತ್ತಿಸ್ಬಿಟ್ಟು ಒಂದು 9 ಗಂಟೆಗೆ ಬಿಟ್ಟರು ಸ್ಕೂಲ. ಸೇಫ್ಟಿಯಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಸೇಫ್ಟಿಯಾಗಿ ಮನೆಗೆ ಬರಲಿ ಅಂತ ಅಂದ್ಕೋತೀನಿ. ಹಾಗೆ ಮಕ್ಕಳನ್ನ ಹಿಂಗೆ ಸ್ಕೂಲ್ ಟ್ರಿಪ್ ಆಗಿ ಹೋಗೋದು ಬೇಡ ಅಂತ ನಾವು ಹೇಳ್ತೀವಿ. ಆದರೆ ಇದೇ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಮಕ್ಕಳ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಪೇರೆಂಟ್ಸ್ಗೆ ಎಲ್ಲ ದಿನವೂ ಒಂದೇ ಥರ ಇರೋಕ್ಕಾಗಲ್ಲ. ಪೇರೆಂಟ್ಸು ಒಂದು ಪ್ಲೇಸ್ ಕರ್ಕೊಂಡು ಹೋಗೋದಿಲ್ಲ, 2 ಪ್ಲೇಸ್ ಕರ್ಕೊಂಡು ಹೋಗೋದು ಅಷ್ಟೇ. ಸ್ಕೂಲಲ್ಲಿ ಕರ್ಕೊಂಡು ಹೋಗೋದೇ ಬೆಸ್ಟು. ನಾವು ಬೇಡ ಅಂತೀವಿ, ಆದರೆ ಮಕ್ಕಳಿಗೆ ಅಲ್ಲೇ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಬರ್ತಾರೆ ಸ್ಕೂಲಿಂದ. ಅದಕ್ಕೋಸ್ಕರ ಹೇಳಿದೆ. ಹಾಗೆ ಎಲ್ಲರಿಗೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಲಿ ಮಕ್ಕಳುಗಳು ಅಂತ ಹೇಳ್ಕೊತೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.